ಮುರಳಿಯ ದಿನಾಂಕ 21/4/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಜ್ಞಾನಸಾಗರ ತಂದೆ ಬಂದಿದ್ದಾರೆ. ತಾವು ಮಕ್ಕಳ ಸನ್ಮುಖದಲ್ಲಿ ಜ್ಞಾನ ನೃತ್ಯ ಮಾಡಲು, ತಾವು ಬುದ್ಧಿವಂತ ಸರ್ವಿಸಬಲ್ ಆದಾಗ ಜ್ಞಾನದ ನೃತ್ಯವು ಚೆನ್ನಾಗಿ ಆಗುವುದು. ಪ್ರಶ್ನೆ: ಸಂಗಮ ಯುಗದಲ್ಲಿ ತಾವು ಮಕ್ಕಳು ತಮ್ಮಲ್ಲಿ ಯಾವ ಅಭ್ಯಾಸಗಳನ್ನು ಹಾಕಿಕೊಳ್ಳುತ್ತೀರಾ ಅಥವಾ ತಮ್ಮ ಅಭ್ಯಾಸಗಳು ಏನು ಮಾಡಿಕೊಳ್ಳುತ್ತೀರಾ? ಉತ್ತರ: ನೆನಪಿನಲ್ಲಿ ಇರುವ ಅಭ್ಯಾಸ ಮಾಡುತ್ತೀರಾ. ಇದಾಗಿದೆ ಆತ್ಮಿಕ ಅಭ್ಯಾಸ. ಈ ಅಭ್ಯಾಸದ ಜೊತೆಗೆ ತಾವು ದಿವ್ಯ ಮತ್ತು ಅಲೌಕಿಕ ಕರ್ಮವನ್ನು ಸಹ ಮಾಡುತ್ತೀರಾ. ತಾವು ಬ್ರಾಹ್ಮಣರಾಗಿದ್ದೀರಾ. ತಾವು ಎಲ್ಲರಿಗೂ ಸತ್ಯವಾದ ಕಥೆಯನ್ನು ಅವಶ್ಯವಾಗಿ ತಿಳಿಸಬೇಕು. ಸರ್ವೀಸು ಸಹ ಮಾಡಬೇಕು. ಸರ್ವೀಸ್ನ ಅಭ್ಯಾಸವೂ ಸಹ ತಾವು ಮಕ್ಕಳಲ್ಲಿ ಇರಬೇಕು. ಗೀತೆ: ಧೈರ್ಯ ತಾಳು ಮಾನವ, ಸುಖದ ದಿನಗಳು ಬರುತ್ತಿವೆ. ಓಂ ಶಾಂತಿ. ಹೀಗೆ ಯಾರಾದರೂ ಆಸ್ಪತ್ರೆಯಲ್ಲಿ ಕಾಯಿಲೆಗೆ ಒಳಗಾಗಿದ್ದ ಪೇಷಂಟ್ ಇರ್ತಾರೆ. ದುಃಖದಿಂದ ಮುಕ್ತರಾಗುವ ಇಚ್ಛೆಯನ್ನು ಇಟ್ಟುಕೊಳ್ಳುತ್ತಾರೆ. ವೈದ್ಯರನ್ನು ಕೇಳುತ್ತಾರೆ, ಏನು ಪರಿಸ್ಥಿತಿ ಇದೆ, ಯಾವಾಗ ಈ ಕಾಯಿಲೆಯಿಂದ ಮುಕ್ತರಾಗುತ್ತೇವೆ ಎಂದು. ಅದೆಲ್ಲವೂ ಸಹ ಹದ್ದಿನ ಮಾತುಗಳಾಗಿವೆ. ಇದು ಬೇಹದ್ದಿನ ಮಾತಾಗಿದೆ. ತಂದೆ ಬಂದು ಮಕ್ಕಳಿಗೆ ಸಲಹೆ ಕೊಡುತ್ತಾರೆ. ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ಸುಖ ಮತ್ತು ದುಃಖದ ಆಟ ಇದಾಗಿದೆ. ಹಾಗೆ ನೋಡಿದ್ರೆ ತಾವು ಮಕ್ಕಳು ಸತ್ಯಯುಗದಲ್ಲಿ ಹೋಗುವುದರಿಂದಲೂ ಸಹ ಜಾಸ್ತಿ ಲಾಭ ಇಲ್ಲಿಯೇ ಇದೆ. ಸತ್ಯಯುಗಕ್ಕೆ ಹೋಗುವುದಕ್ಕಿಂತ ಹೆಚ್ಚು ಲಾಭ ಸಂಗಮದಲ್ಲಿಯೇ ಇದೆ. ಏಕೆಂದರೆ ತಮಗೆ ಗೊತ್ತಿದೆ, ಈ ಸಮಯದಲ್ಲಿ ನಾವು ಈಶ್ವರಿಯ ಮಡಿಲಲ್ಲಿ ಇದ್ದೇವೆ, ಈಶ್ವರಿಯ ಸಂತಾನರಾಗಿದ್ದೇವೆ. ಈ ಸಮಯದಲ್ಲಿ ತಾವು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿಯಲ್ಲಿದ್ದೀರಾ. ಗುಪ್ತ ಮಹಿಮೆ ಇದೆ ತಮಗೆ. ಮನುಷ್ಯ ಮಾತ್ರರು ತಂದೆಯನ್ನು ಶಿವ, ಈಶ್ವರ, ಭಗವಂತ ಎಂದು ಹೇಳುತ್ತಾರೆ. ಆದರೆ ತಿಳಿದುಕೊಂಡಿಲ್ಲ. ಕರೆಯುತ್ತಿರುತ್ತಾರೆ. ಡ್ರಾಮಾನುಸಾರವಾಗಿ ಹಾಗೆ ಆಗುತ್ತದೆ. ಜ್ಞಾನ ಮತ್ತು ಅಜ್ಞಾನ, ದಿನ ಮತ್ತು ರಾತ್ರಿ ಗಾಯನವೂ ಮಾಡುತ್ತಾ ಬಂದಿದ್ದಾರೆ. ಆದರೆ ತಮೋ ಪ್ರಧಾನ ಬುದ್ಧಿ ಉಳ್ಳವರು ಆ ರೀತಿ ಆಗಿದ್ದಾರೆ. ತಮ್ಮನ್ನು ತಾವು ತಮೋ ಪ್ರಧಾನರೆಂದು ತಿಳಿದುಕೊಳ್ಳುವುದೇ ಇಲ್ಲ. ಯಾರ ಅದೃಷ್ಟದಲ್ಲಿ ತಂದೆಯ ಆಸ್ತಿ ಇರುತ್ತೆ, ಅವ್ರು ಬಂದು ಕುಳಿತುಕೊಳ್ತಾರೆ. ಅಂತಹವರ ಬುದ್ಧಿಯಲ್ಲಿ ಈ ಜ್ಞಾನವು ಕುಳಿತುಕೊಳ್ಳುತ್ತದೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದೆವು. ಈಗ ತಂದೆ ಬಂದಿದ್ದಾರೆ ಅಂದಾಗ ಎಷ್ಟು ಪ್ರಕಾಶ ಸಿಕ್ಕಿದೆ. ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೆ, ಅದು ಯಾವುದೇ ವೇದ ಶಾಸ್ತ್ರ ಗ್ರಂಥಗಳಲ್ಲಿ ಇಲ್ಲ. ಅವದ್ದಂತೂ ಬಾಬರುವರೇ ಸಿದ್ಧ ಮಾಡಿ ತಿಳಿಸುತ್ತಿದ್ದಾರೆ. ತಾವು ಮಕ್ಕಳಿಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪ್ರಕಾಶ ಸಿಕ್ಕಿದೆ. ಅದು ಅನಂತರ ಪ್ರಾಯಲೋಪವಾಗುವುದು. ಬಾಬಾ ಹೇಳುತ್ತಾರೆ, ನನ್ನ ವಿನಃ ಬೇರೆ ಯಾರೂ ಸಹ ಈ ಜ್ಞಾನ ಕೊಡಲು ಸಾಧ್ಯವಿಲ್ಲ. ನಂತರ ಈ ಜ್ಞಾನವೂ ಸಹ ಪ್ರಾಯಲೋಪವಾಗುವುದು. ಬಾಬಾ ಹೇಳ್ತಾರೆ, ತಿಳುವಳಿಕೆಯಲ್ಲಿ ಬರುತ್ತೆ ಅಲ್ವಾ, ಕಲಿಯುಗ ಕಳೆದು ಹೋಗುತ್ತಿದೆ. 5000 ವರ್ಷಗಳ ನಂತರ ಪುನರಾವರ್ತನೆ ಆಗುವುದು. ಇದಾಗಿದೆ ಹೊಸ ಮಾತು. ಇದಂತೂ ಶಾಸ್ತ್ರಗಳಲ್ಲಿ ಇಲ್ಲ. ತಂದೆಯಂತೂ ಈ ಜ್ಞಾನವನ್ನು ಎಲ್ಲರಿಗೂ ಒಂದೇ ರೀತಿ ಓದಿಸುತ್ತಿದ್ದಾರೆ. ಆದರೆ ಧಾರಣೆಯಲ್ಲಿ ನಂಬರ್ 1. ಕೆಲವರು ಒಳ್ಳೆ ಸರ್ವಿಸಬಲ್ ಮಕ್ಕಳು ಬರುತ್ತಾರೆ. ಆಗ ಬಾಬಾರವರ ಜ್ಞಾನದ ನೃತ್ಯವೂ ಸಹ ಅದೇ ರೀತಿ ನಡೆಯುತ್ತೆ. ಒಳ್ಳೊಳ್ಳೆ ಜ್ಞಾನದ ಪಾಯಿಂಟ್ಸನ್ನು ಬಾಬಾ ಹೇಳುತ್ತಾರೆ. ಡಾನ್ಸಿಂಗ್ ಗರ್ಲ್ ಮುಂದೆ ನೋಡುವಂತಹವರು ಬಹಳ ಆಸಕ್ತರಿದ್ದಾರೆಂದರೆ ಅವರು ಮತ್ತಷ್ಟು ಖುಷಿಯಿಂದ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತಾರೆ. ಸ್ವಲ್ಪ ಜನ ಕುಳಿತಿದ್ದಾರೆ ಅಂದರೆ ಕಾಮನ್ ರೀತಿಯಿಂದ ಸ್ವಲ್ಪ ಡ್ಯಾನ್ಸ್ ಮಾಡ್ತಾರೆ. ವಾಹ ಮಾಡುವಂತಹವರು ತುಂಬ ಇದ್ದಾಗ ಅವ್ರಿಗೂ ಉಲ್ಲಾಸ ಹೆಚ್ಚುತ್ತದೆ. ಅಂದಾಗ ಇಲ್ಲಿಯೂ ಸಹ ಹಾಗೆಯೇ ಮುರುಳಿ ಎಲ್ಲ ಮಕ್ಕಳು ಕೇಳುತ್ತಾರೆ. ಆದರೆ ಸನ್ಮುಖದಲ್ಲಿ ಕೇಳುವಂತಹ ಮಾತು ಬೇರೆಯೇ ಇರುತ್ತೆ ಅಲ್ವಾ.
ಇದನ್ನು ಸಹ ತೋರಿಸಲಾಗುವುದು. ಶ್ರೀಕೃಷ್ಣ ಡ್ಯಾನ್ಸ್ ಮಾಡ್ತಾ ಇದ್ರು. ಡ್ಯಾನ್ಸು ಅಂತಹ ಡ್ಯಾನ್ಸ್ ಅಲ್ಲ, ವಾಸ್ತವದಲ್ಲಿ ಜ್ಞಾನದ ನೃತ್ಯ ಇಲ್ಲಿ ನಡೆಯುತ್ತೆ. ಶಿವತಂದೆ ಸ್ವಯಂ ಹೇಳುತ್ತಾರೆ, ನಾನು ಜ್ಞಾನದ ನೃತ್ಯ ಮಾಡಲು ಬಂದಿದ್ದೇನೆ, ನಾನು ಜ್ಞಾನ ಸಾಗರ ಆಗಿದ್ದೇನೆ ಅಂದಾಗ ಒಳ್ಳೊಳ್ಳೆಯ ಪಾಯಿಂಟ್ಸು ಸಹ ಹೊರಬರುತ್ತಿರುತ್ತದೆ. ಇದಾಗಿದೆ ಜ್ಞಾನದ ಮುರುಳಿ, ಕಟ್ಟಿಗೆಯ ಮುರುಳಿ ಅಲ್ಲ. ಪತಿತ ಪಾವನ ತಂದೆ ಬಂದು ಸಹಜ ರಾಜಯೋಗವನ್ನು ಕಲಿಸುತ್ತಾರಾ ಅಥವಾ ಕಟ್ಟಿಗೆಯ ಮುರುಳಿಯನ್ನು ನುಡಿಸುತ್ತಾರಾ? ಇದು ಯಾರ ವಿಚಾರದಲ್ಲಿಯೂ ಬರುವುದಿಲ್ಲ. ಸ್ವಯಂ ತಂದೆ ಬಂದು ಇಂತಹ ರಾಜಯೋಗವನ್ನು ಕಲಿಸುತ್ತಾರೆ ಎಂಬುದು ಈಗ ತಾವು ತಿಳಿದುಕೊಂಡಿದ್ದೀರಾ. ಬಾಕಿ ಯಾವುದೇ ಮನುಷ್ಯ ಮಾತ್ರರಿಗೆ ಇದು ಬುದ್ಧಿಯಲ್ಲಿ ಬರುವುದಿಲ್ಲ. ಬರುವಂತಹವರಲ್ಲಿಯೂ ಸಹ ನಂಬರ್ ವಾರ್ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಹೇಗೆ ಕಲ್ಪದ ಮೊದಲು ಮಾಡಿದ್ದರೂ ಪುರುಷಾರ್ಥ, ಅದೇ ರೀತಿ ಪುರುಷಾರ್ಥ ಮಾಡುತ್ತಾರೆ. ತಾವು ತಿಳಿದುಕೊಂಡಿದ್ದೀರಾ, ಕಲ್ಪದ ಮೊದಲಿನಂತೆ ತಂದೆ ಬಂದಿದ್ದಾರೆ. ಬಂದು ನಾವು ಮಕ್ಕಳಿಗೆ ಎಲ್ಲ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಬಾಬಾ ಹೇಳುತ್ತಾರೆ, ನಾನು ಸಹ ಬಂಧನದಲ್ಲಿ ಬಂಧಿತನಾಗಿದ್ದೇನೆ. ಪ್ರತಿಯೊಬ್ಬರೂ ಈ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಏನೆಲ್ಲ ಸತ್ಯಯುಗದಲ್ಲಿತ್ತು ಅದೇ ಮತ್ತೆ ಇರುತ್ತೆ. ಎಷ್ಟು ಅನೇಕ ಪ್ರಕಾರದ ಯೋನಿಯಗಳಿದೆ. ಸತ್ಯಯುಗದಲ್ಲಿ ಇಷ್ಟು ಯೋನಿಯ ಇರುವುದಿಲ್ಲ, ಅಂದರೆ ಇಷ್ಟು ಪ್ರಾಣಿ ಪಕ್ಷಿಗಳು ಇದೆಲ್ಲ ಇರುವುದಿಲ್ಲ. ಅಲ್ಲಂತೂ ಸ್ವಲ್ಪ ವೆರೈಟಿ ಇರುತ್ತೆ, ಅಷ್ಟಿಷ್ಟು ವೆರೈಟಿ ಇರುವುದಿಲ್ಲ, ಸ್ವಲ್ಪ ವೆರೈಟಿ ಇರುತ್ತೆ. ಅನಂತರ ವೃದ್ಧಿ ಆಗುತ್ತಾ ಹೋಗುವುದು. ಹೇಗೆ ಧರ್ಮವೂ ಸಹ ವೃದ್ಧಿ ಆಗತ್ತೆ ಅಲ್ವಾ? ಸತ್ಯಯುಗದಲ್ಲಂತೂ ಇರೋದಿಲ್ಲ, ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಯಾರು ಸತ್ಯಯುಗದಲ್ಲಿದ್ದರೂ ಅವರಷ್ಟೇ ಸತ್ಯಯುಗವನ್ನು ನೋಡುತ್ತಾರೆ. ಸತ್ಯಯುಗದಲ್ಲಿ ಯಾವುದೇ ಚೀಚಿ ಕೆಟ್ಟದ್ದು ಮಾಡುವಂತಹ ವಸ್ತು ಇರುವುದಿಲ್ಲ. ಆ ದೇವಿ ದೇವತೆಗಳಿಗೆ ಹೇಳಲಾಗುವುದು ಭಗವಾನ್ ಭಗವತಿ ಎಂದು. ಬೇರೆ ಯಾವುದೇ ಖಂಡದಲ್ಲಿ ಎಂದಿಗೂ ಯಾರಿಗೂ ಗಾಡ್ ಗಾಡೇಶ್ ಎಂದು ಹೇಳಲಾಗುವುದಿಲ್ಲ. ದೇವತೆಗಳು ಅವಶ್ಯವಾಗಿ ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತಾರೆ. ಅವರನ್ನು ನೋಡಿ, ಗಾಯನವೂ ಸಹ ಎಷ್ಟಿದೆ ದೇವತೆಗಳಿಗೆ. ತಾವು ಮಕ್ಕಳಿಗೆ ಈಗ ಧೈರ್ಯ ಬಂದಿದೆ, ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಪದವಿ ಎಷ್ಟು ಶ್ರೇಷ್ಠವಾಗಿದೆ ಅಥವಾ ಕಡಿಮೆ ಇದೆಯಾ, ಶ್ರೇಷ್ಠ ಇದೆಯಾ, ತಿಳಿದುಕೊಂಡಿದ್ದೀರಾ. ನಾವು ಎಷ್ಟು ಅಂಕಗಳಿಂದ ಪಾಸಾಗುತ್ತೇವೆ, ಪ್ರತಿಯೊಬ್ಬರೂ ತಮ್ಮನ್ನು ತಾವು ತಿಳಿದುಕೊಳ್ಳಬಹುದು ಅಲ್ವಾ? ಇಂತಹವರು ಒಳ್ಳೆಯ ಸರ್ವಿಸ್ ಮಾಡುತ್ತಿದ್ದಾರೆ. ನಡೆಯುತ್ತಾ ನಡೆಯುತ್ತಾ ಬಿರುಗಾಳಿಯೂ ಸಹ ಬರುತ್ತದೆ. ತಂದೆಯಂತೂ ಹೇಳುತ್ತಾರೆ, ಮಕ್ಕಳಿಗೆ ಯಾವುದೋ ಗ್ರಹಚಾರ ಬಿರುಗಾಳಿ ಏನು ಬರಬಾರದು. ಮಾಯೆ ಒಳ್ಳೊಳ್ಳೆಯ ಮಕ್ಕಳನ್ನು ಸಹ ಬೀಳಿಸುತ್ತದೆ ಅಂದಾಗ ತಂದೆ ಧೈರ್ಯವನ್ನು ಕೊಡುತ್ತಿರುತ್ತಾರೆ. ಬಾಕಿ ಸ್ವಲ್ಪ ಸಮಯವಿದೆ, ತಾವು ಸರ್ವೀಸು ಮಾಡಬೇಕು. ಸ್ಥಾಪನೆಯಂತೂ ಆಗಿಬಿಡತ್ತೆ, ಅನಂತರ ಹೋಗಲೇಬೇಕಾಗುವುದು ವಾಪಸ್ ಮನೆಗೆ. ಇದರಲ್ಲಿ 1 ಸೆಕೆಂಡು ಸಹ ಹಿಂದೆ ಮುಂದೆ ಆಗಬಾರದು. ಈ ರಹಸ್ಯವನ್ನು ಮಕ್ಕಳೇ ತಿಳಿದುಕೊಂಡಿದ್ದೀರಾ. ನಾವು ಡ್ರಾಮಾದ ಪಾತ್ರಧಾರಿಗಳಾಗಿದ್ದೇವೆ. ಇದರಲ್ಲಿ ನಮ್ಮ ಪಾತ್ರ ಮುಖ್ಯವಾಗಿದೆ. ಭಾರತದಲ್ಲಿಯೇ ಸೋಲು ಮತ್ತು ಗೆಲುವಿನ ಆಟ ತಯಾರಾಗಿದೆ. ಭಾರತವೇ ಪಾವನವಾಗಿತ್ತು. ಎಷ್ಟು ಸುಖ, ಶಾಂತಿ, ಪವಿತ್ರತೆ ಇತ್ತು. ಇದು ನಿನ್ನೆಯ ಮಾತಾಗಿದೆ. ಮತ್ತೆ ನಾಳೆ ಪಾತ್ರವನ್ನು ಅಭಿನಯಿಸುತ್ತೇವೆ. ಸ್ವರ್ಗ ಇತ್ತು, ಈಗ ಇಲ್ಲ, ಪುನಃ ಸ್ವರ್ಗ ಬರಲಿದೆ. 5000 ವರ್ಷಗಳ ಪಾತ್ರ ಪೂರ್ತಿ ನಿಗದಿಯಾಗಿದೆ. ನಾವು ಚಕ್ರವನ್ನು ಸುತ್ತಿ ಬಂದಿದ್ದೇವೆ. ಈಗ ಪುನಃ ಬಾಬಾರವರ ಜೊತೆ ಯೋಗವನ್ನು ಜೋಡಿಸಿದ್ದೇವೆ. ಇದರಿಂದಲೂ ಅಂದರೆ ಬಾಬರವರ ನೆನಪಿನಿಂದಲೇ ತುಕ್ಕು ಬಿಟ್ಟು ಹೋಗುವುದು. ತಂದೆಯ ನೆನಪು ಬಂತೆಂದರೆ ಆಸ್ತಿಯ ನೆನಪು ಸಹ ಅವಶ್ಯವಾಗಿ ಬರುವುದು. ಮೊಟ್ಟ ಮೊದಲು ತಂದೆಯನ್ನು ತಿಳಿದುಕೊಳ್ಳಬೇಕು. ತಂದೆ ಹೇಳುತ್ತಾರೆ, ನೀವು ನನ್ನನ್ನು ತಿಳಿದುಕೊಳ್ಳುವುದರಿಂದ ನನ್ನ ಮೂಲಕ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಾ. ಜ್ಞಾನವಂತೂ ಬಹಳ ಸಹಜವಾಗಿದೆ. 1 ಸೆಕೆಂಡಿನ ಜ್ಞಾನ ಮತ್ತೆಯೂ ಸಹ ತಿಳಿಸುತ್ತಾ ಇರಲಾಗಿದೆ. ಬಾಬಾ ತಿಳಿಸ್ತಾನೆ ಇರ್ತಾರೆ. ಪಾಯಿಂಟ್ಸ್ ಅಂತೂ ಕೊಡುತ್ತಿರುತ್ತಾರೆ. ಮುಖ್ಯ ಪಾಯಿಂಟ್ ಆಗಿದೆ ಮನ್ಮನಾಭವ. ಇದರಲ್ಲಿಯೇ ವಿಘ್ನಗಳು ಬರುತ್ತವೆ. ದೇಹಾಭಿಮಾನ ಬರುವುದರಿಂದ ಅನೇಕ ಪ್ರಕಾರದಲ್ಲಿ ಗುಟುಕರಿಸುತ್ತಿರುತ್ತೀರಾ.
ಅನಂತರ ಯೋಗದಲ್ಲಿ ಇರಲು ಮಾಯೆ ಬಿಡುವುದಿಲ್ಲ. ಹೀಗೆ ಭಕ್ತಿ ಮಾರ್ಗದಲ್ಲಿ ಶ್ರೀಕೃಷ್ಣನ ನೆನಪಿನಲ್ಲಿ ಕುಳಿತುಕೊಂಡಾಗ ಬುದ್ಧಿ ಅಲ್ಲಿ ಇಲ್ಲಿ ಓಡಿ ಹೋಗುತ್ತದೆ. ಭಕ್ತಿಯ ಅನುಭವ ಅಂತೂ ಎಲ್ಲರಿಗೂ ಇದೆ. ಈ ಜನ್ಮದ ಮಾತು ಇದೆ. ಈ ಜನ್ಮವನ್ನು ತಿಳಿದುಕೊಳ್ಳುವುದರಿಂದ ಸ್ವಲ್ಪ ಕಳೆದು ಹೋಗಿರುವಂತಹ ಜನ್ಮಗಳ ಬಗ್ಗೆಯೂ ಸಹ ತಿಳಿದುಕೊಳ್ಳಬಹುದು. ತಾವು ಮಕ್ಕಳಿಗೆ ಈ ಅಭ್ಯಾಸವಾಗಬೇಕು, ತಂದೆಯನ್ನು ನೆನಪು ಮಾಡುವುದು. ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಖುಷಿ ಹೆಚ್ಚುವುದು. ಜೊತೆಗೆ ದಿವ್ಯ ಅಲೌಕಿಕ ಕರ್ಮವನ್ನು ಮಾಡಬೇಕು. ತಾವು ಬ್ರಾಹ್ಮಣರಾಗಿದ್ದೀರಾ. ತಾವು ಸತ್ಯನಾರಾಯಣನ ಕತೆ, ಅಮರ ಕಥೆಯನ್ನು ತಿಳಿಸುತ್ತಿರುತ್ತೀರಾ. ಮುಖ್ಯ ಮಾತು ಒಂದೇ ಆಗಿದೆ, ನೆನಪು ಮಾಡುವುದು. ಇದರಲ್ಲಿ ಎಲ್ಲವೂ ಬರುತ್ತದೆ. ನೆನಪಿನಿಂದಲೇ ವಿಕರ್ಮ ವಿನಾಶವಾಗುವುದು. ಇದು ಒಂದು ಆತ್ಮಿಕ ಅಭ್ಯಾಸವಾಗಬೇಕು. ತಂದೆ ತಿಳಿಸುತ್ತಾರೆ, ಜ್ಞಾನವಂತೂ ಬಹಳ ಸಹಜವಾಗಿದೆ. ಕುಮಾರಿಯರ ಹೆಸರಿನ ಗಾಯನವಿದೆ. ಅದರ್ ಕುಮಾರಿ, ಕುಮಾರಿ, ಕನ್ಯಾ, ಕುಮಾರಿಯ ಹೆಸರು ಎಲ್ಲರಿಗಿಂತ ಜಾಸ್ತಿ ಪ್ರಸಿದ್ಧವಾಗಿದೆ. ಕುಮಾರಿಯರಿಗೆ ಯಾವುದೇ ಬಂಧನ ಇರುವುದಿಲ್ಲ. ಪತಿಯರಿದ್ದಾರೆ ಅಂದರೆ, ವಿವಾಹ ಆಗಿರುವಂತಹವರಿದ್ದಾರೆ ಅಂದರೆ ವಿಕಾರಿ ಮಾಡಿಬಿಡ್ತಾರೆ. ಇಲ್ಲಿ ತಂದೆಯಂತೂ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ಶೃಂಗಾರ ಮಾಡುತ್ತಿದ್ದಾರೆ. ಮಧುರ ಸಾಗರದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ತಂದೆ ಹೇಳುತ್ತಾರೆ, ಈ ಹಳೆಯ ಪ್ರಪಂಚವನ್ನು ಹಳೆಯ ದೇಹದ ಸಹಿತವಾಗಿ ಬಿಲ್ಕುಲ್ ಮರೆಯಿರಿ. ಆತ್ಮ ಹೇಳುತ್ತೆ, ನಾವಂತೂ 84 ಜನ್ಮಗಳನ್ನು ಪೂರ್ಣ ಮಾಡಿದ್ದೇವೆ. ಈಗ ಪುನಃ ನಾವು ತಂದೆಯಿಂದ ಪೂರ್ಣ ಆಸ್ತಿ ಪಡೆದುಕೊಳ್ಳುತ್ತೇವೆ. ಸಾಹಸ ಇಟ್ಟುಕೊಳ್ಳುತ್ತೀರಾ. ಮತ್ತೆಯೂ ಸಹ ಮಾಯೆಯ ಜೊತೆ ಯುದ್ಧವಂತೂ ಇದ್ದೇ ಇದೆ. ಮೊದಲೆಲ್ಲ ಈ ಬಾಬ್ರೂರು, ಬ್ರಹ್ಮ ಬಾಬ್ರೂರು ಸಹ ಇದೆಲ್ಲ ಅನುಭವಿಸಿದಾರಲ್ವ, ಅವ್ರಿಗೂ ಕೂಡ ಮಾಯೆ ಬಂದಿದೆ. ಮಾಯೆಯ ಬಿರುಗಾಳಿಗಳು ಜಾಸ್ತಿ ಇವ್ರ ಹತ್ರ ಬರ್ತಾ ಇತ್ತು. ಮುಂದೆ ಇವರೇ ಇದ್ದಾರಲ್ವ ಬಾಬ್ರೂರು, ಬ್ರಹ್ಮ ಬಾಬಾ. ಭಾಳಷ್ಟು ಜನ ಬಂದು ಕೇಳೋರು, ಬಾಬಾ ನಮ್ಗೆ ಈ ರೀತಿ ಆಗತ್ತೆ, ಆ ರೀತಿ ಆಗತ್ತೆ ಅಂತ. ಬಾಬಾ ಹೇಳ್ತಾ ಇದ್ರು, ಮಕ್ಕಳೇ, ಈ ಬಿರುಗಾಳಿ ಅಂತೂ ಅವಶ್ಯವಾಗಿ ಬರುತ್ತೆ. ಮೊದಲು ನನ್ನ ಬಳಿ ಬರುತ್ತದೆ. ಅಂತಿಮದಲ್ಲಿ ಎಲ್ಲರೂ ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತೀರಾ. ಇದೇನು ಹೊಸ ಮಾತು ಅಲ್ಲ. ಕಲ್ಪದ ಮೊದಲು ಸಹ ಆಗಿತ್ತು. ಡ್ರಾಮಾದಲ್ಲಿ ಪಾತ್ರ ಅಭಿನಯಿಸಲೇಬೇಕು. ಈಗ ಪುನಃ ವಾಪಸ್ ಮನೆಗೆ ಹೋಗಬೇಕು. ಮಕ್ಕಳು ತಿಳಿದುಕೊಂಡಿದ್ದೀರಾ, ಇದು ಹಳೆಯ ಪ್ರಪಂಚ ನರಕವಾಗಿದೆ. ಹೇಳ್ತಾರೆ, ಈ ಲಕ್ಷ್ಮೀನಾರಾಯಣ ಕ್ಷೀರಸಾಗರದಲ್ಲಿ ಇರುತ್ತಿದ್ದರು. ಇವರ ಮಂದಿರಗಳು ಎಷ್ಟೆಲ್ಲ ಚೆನ್ನಾಗಿ ತಯಾರು ಮಾಡಿದ್ದಾರೆ. ಮೊಟ್ಟ ಮೊದಲು ಮಂದಿರ ಮಾಡಲಾಯಿತು. ಆಗ ಹಾಲಿನ ತಲಾಬ್ ಮಾಡಿ, ಹಾಲಿನ ಕುಂಟೆ ಮಾಡಿ, ಒಳೆ ಮಾಡಿ ವಿಷ್ಣುವಿನ ಮೂರ್ತಿಯನ್ನು ಕೂರಿಸಲಾಗಿತ್ತು. ಬಹಳ ಒಳ್ಳೊಳ್ಳೆಯ ಚಿತ್ರಗಳನ್ನು ಮಾಡಿ ಪೂಜೆ ಮಾಡುತ್ತಿದ್ದರು. ಆ ಸಮಯದಲ್ಲಂತೂ ಬಹಳ ಸಸ್ತಾ ಇತ್ತು. ಎಲ್ಲ ವಸ್ತುಗಳು ಸಸ್ತಾ ಇತ್ತು. ಬಾಬರವರು ಇದೆಲ್ಲವನ್ನು ನೋಡಿದ್ದಾರೆ. ಬ್ರಹ್ಮ ಬಾಬಾ, ಈ ಭಾರತ ಎಷ್ಟು ಪವಿತ್ರವಾಗಿತ್ತು, ಕ್ಷೀರಸಾಗರವಾಗಿತ್ತು. ಹಾಲು ತುಪ್ಪದ ನದಿಗಳೇ ಹರಿಯುತ್ತಿತ್ತು. ಇದಂತೂ ಮಹಿಮೆ ಕೇಳಲಾಗಿದೆ ಅಲ್ವಾ, ಕೇಳ್ತಿದ್ದೀರಾ ಅಲ್ವಾ. ಸ್ವರ್ಗದ ಹೆಸರು ತೆಗೆದುಕೊಳ್ಳುತ್ತಿದ್ದಂತೆಯೇ ಬಾಯಲ್ಲಿ ನೀರು ಬರುತ್ತೆ. ತಾವು ಮಕ್ಕಳಿಗೆ ಈಗ ಜ್ಞಾನದ 3ನೆಯ ನೇತ್ರ ಸಿಕ್ಕಿದೆ ಅಂದಾಗ ಬುದ್ಧಿಯಲ್ಲಿ ತಿಳುವಳಿಕೆ ಬಂದಿದೆ. ಬುದ್ಧಿ ಹೊರಟು ಹೋಗುತ್ತೆ ತಮ್ಮ ಮನೆಯಲ್ಲಿ. ಅನಂತರ ಸ್ವರ್ಗದಲ್ಲಿ ಬರುತ್ತೀರಾ. ಅಲ್ಲಂತೂ ಎಲ್ಲ ಹೊಸದೇ ಹೊಸದಿರುವುದು. ಬಾಬಾರವರು ಶ್ರೀನಾರಾಯಣನ ಮೂರ್ತಿಯನ್ನು ನೋಡಿ ಬಹಳ ಖುಷಿ ಪಡುತ್ತಿದ್ದರು. ಬಹಳ ಪ್ರೀತಿಯಿಂದ ಇಟ್ಟುಕೊಳ್ಳುತ್ತಿದ್ದರು. ಈ ರೀತಿ ತಿಳಿದುಕೊಳ್ಳುತ್ತಿರಲಿಲ್ಲ, ನಾನೇ ಈ ನಾರಾಯಣ ಆಗುತ್ತೇನೆ ಎಂದು. ಈ ಜ್ಞಾನ ಈಗ ಶುಭಾಬ್ರೂರಿಂದ ಬ್ರಹ್ಮ ಬಾಬ್ರೂರಿಗೆ ಸಿಕ್ತು. ತಮಗಂತೂ ಬ್ರಹ್ಮಾಂಡ ಮತ್ತು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ತಮಗೆ ಗೊತ್ತಿದೆ ನಾವು ಹೇಗೆ ಚಕ್ರವನ್ನು ಸುತ್ತುತ್ತೇವೆ. ಬಾಬಾರವರು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ತಾವು ಮಕ್ಕಳಿಗೆ ಬಹಳ ಖುಷಿ ಆಗಬೇಕು. ಬಾಕಿ ಸ್ವಲ್ಪ ಸಮಯವಿದೆ. ಶರೀರಕ್ಕೆ ಏನಾದರೂ ಆಗ್ತಾನೇ ಇರುತ್ತೆ. ಈಗ ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ಈಗ ನಿಮ್ಮ ಸುಖದ ದಿನಗಳು ಬರುತ್ತಿವೆ. ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ ನೋಡ್ತೀರಾ, ವಿನಾಶ ಸನ್ಮುಖದಲ್ಲಿ ನಿಂತಿದೆ. ನಿಮಗೆ 3ನೆಯ ನೇತ್ರ ಸಿಕ್ಕಿದೆ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನವನ್ನು
ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ. ಈ ಸ್ವದರ್ಶನ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಸುತ್ತುತ್ತಾ ಇರುವುದು, ಖುಷಿ ಆಗುವುದು. ಈ ಸಮಯದಲ್ಲಿ ನಮಗೆ ಬೇಹದ್ದಿನ ತಂದೆ ಶಿಕ್ಷಕ ಆಗಿ ಓದಿಸುತ್ತಿದ್ದಾರೆ. ಆದರೆ ಹೊಸ ಮಾತಿರುವ ಕಾರಣ ಗಳಿಗೆಗೂ ಮರೆತು ಹೋಗುತ್ತೀರಾ. ಇಲ್ಲವೆಂದರೆ ಬಾಬಾ ಎಂದು ಹೇಳುತ್ತಿದ್ದಂತೆಯೇ ಖುಷಿಯ ನಶೆ ಏರಬೇಕು. ರಾಮತೀರ್ಥ ಕೃಷ್ಣತೀರ್ಥರ ಭಕ್ತರಿದ್ದರು ಅಂದಾಗ ಶ್ರೀಕೃಷ್ಣನ ದರ್ಶನಕ್ಕೋಸ್ಕರ ಎಷ್ಟೆಲ್ಲ ಮಾಡುತ್ತಿದ್ದರು. ಅವರಿಗೆ ಸಾಕ್ಷಾತ್ಕಾರವಾಯಿತು ಮತ್ತು ಖುಷಿಯಾಗ್ಬಿಟ್ರು. ಆದರೆ ಅದರಿಂದ ಏನಾಯಿತು? ಬರೀ ಸಾಕ್ಷಾತ್ಕಾರ ಆಗಿರುವುದರಿಂದ ಏನೂ ಸಿಗಲಿಲ್ಲ. ಇಲ್ಲಂತೂ ತಾವು ಮಕ್ಕಳಿಗೆ ಖುಷಿಯೂ ಇದೆ. ಯಾಕೆಂದರೆ ತಿಳಿದುಕೊಂಡಿದ್ದೀರಾ, ನಮಗೆ 21 ಜನ್ಮಗಳಿಗಾಗಿ ಶ್ರೇಷ್ಠ ಪದವಿ ಸಿಗುವುದು. 3 ಭಾಗ ಅಂತೂ ಸುಖವಾಗಿ ಇರುತ್ತೀರಾ. 5,000 ವರ್ಷಗಳಲ್ಲಿ 3/4 ಭಾಗ ಅಂತೂ ತಾವು ಸುಖಿಗಳಾಗಿ ಇರುತ್ತೀರಾ. ಒಂದು ವೇಳೆ ಅರ್ಧ ಆದರೂ ಸಹ ಲಾಭ ಇರುವುದಿಲ್ಲ. ತಾವು 3 ಭಾಗ ಸುಖದಲ್ಲಿರುತ್ತೀರಾ. 3/4 ಭಾಗ ನಿಮ್ಮಷ್ಟು ಸುಖ ಬೇರೆ ಯಾರೂ ನೋಡುವುದಿಲ್ಲ. ನಿಮಗಾಗಿ ಸುಖ ಅಪಾರವಾಗಿದೆ. ಮಹಾನ್ ಸುಖದಲ್ಲಂತೂ ಇದ್ದಾಗ ದುಃಖದ ಬಗ್ಗೆ ಗೊತ್ತೇ ಇರುವುದಿಲ್ಲ. ಮಹಾನ್ ಸುಖದಲ್ಲಿದ್ದಾಗ ದುಃಖದ ಬಗ್ಗೆ ಗೊತ್ತಿರೋದಿಲ್ಲ. ಸಂಗಮ ಯುಗದಲ್ಲಿ ತಾವು ಎರಡನ್ನೂ ತಿಳಿದುಕೊಂಡಿದ್ದೀರಾ. ಈಗ ನಾವು ದುಃಖದಿಂದ ಹೊರಬಂದು ಸುಖದಲ್ಲಿ ಹೋಗುತ್ತಿದ್ದೇವೆ. ಮುಖ ದಿನದ ಕಡೆ ಇದೆ, ಕಾಲುಗಳು ರಾತ್ರಿಯ ಕಡೆ ಇದೆ, ನರಕದ ಕಡೆ ಇದೆ. ಈ ಪ್ರಪಂಚವನ್ನು ಕಾಲಿಂದ ಒದಿತಾ ಇರೋದು ಅಂದರೆ ಅರ್ಥ ಬುದ್ಧಿಯಿಂದ ಮರೆಯಬೇಕು. ಆತ್ಮನಿಗೆ ಗೊತ್ತು ಈಗ ವಾಪಸ್ ಮನೆಗೆ ಹೋಗಬೇಕು. ಬಹಳ ಪಾತ್ರವನ್ನು ಅಭಿನಯಿಸಿದ್ದೇವೆ. ಈ ರೀತಿ ತಮ್ಮ ಜೊತೆ ತಾವೇ ಮಾತನಾಡಿಕೊಳ್ಳಬೇಕು. ಈಗ ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ವಿಕಾರಗಳ ತುಕ್ಕು ಬಿಟ್ಟು ಹೋಗುವುದು. ಎಷ್ಟೆಷ್ಟು ತಂದೆಯ ಸರ್ವಿಸ್ನಲ್ಲಿ ಇದ್ದು ಸಮಾನರನ್ನಾಗಿ ಮಾಡಿಕೊಳ್ಳುತ್ತೀರಾ ಅಷ್ಟು ತಂದೆಯ ಶೋ ಮಾಡುತ್ತೀರಾ, ಪ್ರತ್ಯಕ್ಷ ಮಾಡುತ್ತೀರಾ. ಬುದ್ಧಿಯಲ್ಲಿದೆ ಈಗ ಮನೆಗೆ ಹೋಗಬೇಕು ಅಂದಾಗ ಮನೆಯನ್ನು ಸಹ ನೆನಪು ಮಾಡಬೇಕು. ಹಳೆಯ ಮನೆ ಬೀಳುತ್ತದೆ. ಈಗ ಎಲ್ಲಿ ಹೊಸ ಮನೆ, ಎಲ್ಲಿ ಹಳೆಯ ಮನೆ, ಸ್ವರ್ಗ ಎಲ್ಲಿ, ನರಕ ಎಲ್ಲಿ, ಹಗಲು ರಾತ್ರಿಯ ಅಂತರವಿದೆ. ಇದಂತೂ ವಿಷಯ ವೈತರಣಿ ನದಿಯಾಗಿದೆ. ಒಬ್ಬರೊಬ್ಬರಿಗೆ ಹೊಡಿತಾ ಇರ್ತಾರೆ, ಜಗಳ ಕಲಹ ಮಾಡ್ತಿರ್ತಾರೆ. ಬಾಬರವ್ರು ಬಂದಿದ್ದಾರೆ ಅಂದಾಗ, ಈಗ ಹೊಸ ಪ್ರಪಂಚ ಸ್ಥಾಪನೆ ಆಗಬೇಕು ಅಂದಾಗ ಬಹಳ ಯುದ್ಧಗಳು ಶುರುವಾಗಿದೆ. ಒಂದು ವೇಳೆ ಸ್ತ್ರೀ ವಿಕಾರಕ್ಕೆ ಸಹಯೋಗ ಕೊಟ್ಟಿಲ್ಲ ಅಂದರೆ ಎಷ್ಟು ಬೇಜಾರು ಮಾಡಿಸ್ತಾರೆ, ಎಷ್ಟು ದುಃಖ ಕೊಡ್ತಾರೆ, ಎಷ್ಟು ಹೊಡಿತಾರೆ, ತಲೆ ಕೆಡಿಸ್ತಾರೆ. ಕಲ್ಪದ ಮೊದಲು ಸಹ ಅತ್ಯಾಚಾರವಾಗಿತ್ತು. ಈಗಿನ ಮಾತಿನ ಗಾಯನವಿದೆ. ನೋಡುತ್ತಿದ್ದೀರಾ ಎಷ್ಟು ಕರೆಯುತ್ತಾರೆ, ಬಾಬಾ ಬನ್ನಿ ನಮ್ಮನ್ನು ರಕ್ಷಿಸಿ ಎಂದು. ಅದೇ ಡ್ರಾಮಾದ ಪಾತ್ರವನ್ನು ಅಭಿನಯಿಸಲಾಗುತ್ತಿದೆ. ಈ ತಂದೆ ತಿಳಿದುಕೊಂಡಿದ್ದಾರೆ, ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಮತ್ತಾರಿಗೂ ಗೊತ್ತಿಲ್ಲ. ಮುಂದೆ ಹೋಗುತ್ತಾ ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಗಾಯನವೂ ಇದೆ. ಪತಿತ ಪಾವನ ಸರ್ವರ ಸದ್ಗತಿದಾತ ತಂದೆಯಾಗಿದ್ದಾರೆ. ತಾವು ಯಾರಿಗಾದರೂ ತಿಳಿಸಬಹುದು ಭಾರತ ಸ್ವರ್ಗ ಮತ್ತು ನರಕ ಹೇಗಾಗುವುದು. ಬನ್ನಿ, ನಾವು ನಿಮಗೆ ಪೂರ್ತಿ ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿಸುತ್ತೇವೆ. ಇದಾಗಿದೆ ಬೇಹದ್ದಿನ ಭೂಗೋಳ ಚರಿತ್ರೆ. ಈಶ್ವರನೇ ತಿಳಿದುಕೊಂಡಿದ್ದಾರೆ, ಈಶ್ವರನ ಮಕ್ಕಳು ತಾವು ತಿಳಿದುಕೊಂಡಿದ್ದೀರಾ. ಪವಿತ್ರತೆ, ಸುಖ, ಶಾಂತಿ ಹೇಗೆ ಸ್ಥಾಪನೆಯಾಗುವುದು. ಈ ಭೂಗೋಳ ಚರಿತ್ರೆಯನ್ನು ತಿಳಿದುಕೊಳ್ಳುವುದರಿಂದ ತಾವು ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಾ. ಬೇಹದ್ದಿನ ತಂದೆಯಿಂದ ತಾವು ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಬಂದು ತಿಳಿದುಕೊಳ್ಳಿ ಎಂದು ಎಲ್ಲರಿಗೂ ನಿಮಂತ್ರಣ ಕೊಡಬೇಕು. ಟಾಪಿಕ್ಸ್ ಅಂತೂ ಬಹಳ ಇವೆ. ತಾವು ಮಕ್ಕಳಿಗೆ ಈಗ ಬುದ್ಧಿ ಭರ್ಪೂರ್ ಆಗಿದೆ. ಖುಷಿಯ ನಶೆ ಏರುವುದು. ಪೂರ್ತಿ ಜ್ಞಾನ ತಾವು ಮಕ್ಕಳ ಬಳಿ ಇದೆ. ಜ್ಞಾನಪೂರ್ಣ ತಂದೆಯಿಂದ ಜ್ಞಾನ ಸಿಗುತ್ತಿದೆ. ಮತ್ತು ನಾವೇ ಹೋಗಿ ಲಕ್ಷ್ಮೀನಾರಾಯಣ ಆಗುತ್ತೇವೆ. ಅಲ್ಲಿ ಮತ್ತೆ ಈ ಜ್ಞಾನ ಇರುವುದಿಲ್ಲ. ಎಷ್ಟು ಗುಹ್ಯ ಮಾತುಗಳಾಗಿವೆ ತಿಳಿದುಕೊಳ್ಳಲು. ಮಕ್ಕಳು ಮೆಟ್ಟಿಲಿನ ಚಿತ್ರವನ್ನು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಅಲ್ವಾ? ಅಂದಾಗ ಈ ಚಕ್ರ 84 ಜನ್ಮಗಳ ಚಕ್ರವಾಗಿದೆ.
ಈಗ ಮನುಷ್ಯರಿಗೂ ಸಹ ಸ್ಪಷ್ಟ ಮಾಡಿ ತಿಳಿಸಬೇಕು. ಈಗ ಸ್ವರ್ಗ ಪಾವನ ಪ್ರಪಂಚ ಅಂತ ಈ ಪ್ರಪಂಚಕ್ಕೆ ಹೇಳುವುದಿಲ್ಲ. ಸತ್ಯಯುಗವೇ ಬೇರೆ, ಕಲಿಯುಗವೇ ಬೇರೆಯಾಗಿದೆ. ಈ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದು ತಿಳಿದುಕೊಳ್ಳುವುದರಲ್ಲಿ ಸಹಜವಾಗುವುದು. ತಿಳುವಳಿಕೆ ತುಂಬ ಚೆನ್ನಾಗಿದೆ. ಆದರೆ ಪುರುಷಾರ್ಥ ಮಾಡಿ ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಇದು ಅನೇಕರಿಂದ ಆಗುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಈ ಹಳೆಯ ದೇಹ ಮತ್ತು ಪ್ರಪಂಚವನ್ನು ಬುದ್ಧಿಯಿಂದ ಮರೆತು ತಂದೆ ಮತ್ತು ಮನೆಯನ್ನು ನೆನಪು ಮಾಡಬೇಕು. ಸದಾ ಇದೇ ಖುಷಿಯಲ್ಲಿ ಇರಬೇಕು. ಈಗ ನಮ್ಮ ಸುಖದ ದಿನಗಳು ಬೇಗ ಬಂದುಬಿಡುತ್ತೆ. ಎರಡನೇ ಪಾಯಿಂಟು, ಜ್ಞಾನಪೂರ್ಣ ತಂದೆಯಿಂದ ಏನೂ ಜ್ಞಾನ ಸಿಗುತ್ತಿದೆ ಅದನ್ನು ಸ್ಮರಣೆ ಮಾಡಿ ಬುದ್ಧಿಯನ್ನು ಭರ್ಪೂರಿಟ್ಟುಕೊಳ್ಳಬೇಕು. ದೇಹಾಭಿಮಾನದಲ್ಲಿ ಬಂದು ಎಂದಿಗೂ ಯಾವುದೇ ಪ್ರಕಾರದ ಗುಟುಕರಿಸಬಾರ್ದು. ಏನು ಮಾಡೋದು, ಹೇಗೆ ಎತ್ತ ಅಂತ ಸಂಶಯದಲ್ಲಿ ಬರಬಾರ್ದು. ವರದಾನ, ಸದಾ ಏಕರಸ ಸ್ಥಿತಿಯ ಸಿಂಹಾಸನದಲ್ಲಿ ವಿರಾಜಮಾನರಾಗಿರುವಂತಹ ಬಾಪ್ ದಾದಾರವರ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿರಿ. ಸದಾ ಏಕರಸ ಸ್ಥಿತಿಯ ಸಿಂಹಾಸನದಲ್ಲಿ ವಿರಾಜಮಾನರಾಗಿರುವಂತಹ ಬಾಪ್ ದಾದಾರವರ ಹೃದಯ ಸಿಂಹಾಸನ ಅಧಿಕಾರಿಗಳಾಗಿರಿ. ವರದಾನದ ವಿಶ್ಲೇಷಣೆ, ಎಲ್ಲದಕ್ಕಿಂತ ಶ್ರೇಷ್ಠ ಸಿಂಹಾಸನವಾಗಿದೆ ಬಾಪ್ ದಾದಾರವರ ಹೃದಯ ಸಿಂಹಾಸನ ಅಧಿಕಾರಿ ಆಗುವಂತಹದ್ದು. ಅದು ಶ್ರೇಷ್ಠ ಸಿಂಹಾಸನ. ಆದರೆ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಅಚಲ ಅಡೋಲ ಏಕರಸ ಸ್ಥಿತಿಯ ಸಿಂಹಾಸನ ಬೇಕು. ಒಂದು ವೇಳೆ ಈ ಸ್ಥಿತಿಯ ಸಿಂಹಾಸನದಲ್ಲಿ ಸ್ಥಿತರಾಗುವುದಿಲ್ಲವೆಂದರೆ ಬಾಬ್ದಾದರವರ ಹೃದಯ ರೂಪಿ ಸಿಂಹಾಸನದಲ್ಲಿ ಸ್ಥಿತರಾಗಲಾಗುವುದಿಲ್ಲ. ಇದಕ್ಕಾಗಿ ತಮ್ಮ ಭ್ರುಕುಟಿಯ ಸಿಂಹಾಸನದಲ್ಲಿ ಅಕಾಲ ಮೂರ್ತಿಯಾಗಿ ಸ್ಥಿತರಾಗಿರಿ. ಈ ಸಿಂಹಾಸನದಿಂದ ಬಾರಿ ಬಾರಿಗೂ ಏರುಪೇರು ಅಲ್ಚಲಾಗಬೇಡಿ. ಆಗ ಬಾಬ್ದಾದರವರ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನರಾಗಿರಲು ಸಾಧ್ಯವಾಗುವುದು. ಸ್ಲೋಗನ್, ಶುಭ ಚಿಂತನೆಯ ಮೂಲಕ ನೆಗೆಟಿವನ್ನು ಪಾಸಿಟಿವ್ನಲ್ಲಿ ಪರಿವರ್ತನೆ ಮಾಡಿ. ಶುಭ ಚಿಂತನೆಯ ಮೂಲಕ ನೆಗೆಟಿವನ್ನು ಪಾಸಿಟಿವ್ನಲ್ಲಿ ಪರಿವರ್ತನೆ ಮಾಡಿ. ಅವ್ಯಕ್ತ ಇಶಾರೆ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಬ್ರಹ್ಮ ಬಾಬಾ ತನ್ನ ಪ್ರತಿ ಮಗುವಿನ ಮುಖದಲ್ಲಿ ಒಂದಂತೂ ಸದಾ ಆತ್ಮೀಯತೆಯ ಮುಗುಳ್ನಗೆಯನ್ನು ನೋಡಲು ಬಯಸುತ್ತಾರೆ. ಎರಡನೆಯದಾಗಿ ಬಾಯಿಂದ ಸದಾ ಮಧುರ ಮಾತುಗಳನ್ನು ಕೇಳಲು ಬಯಸುತ್ತಾರೆ. ಒಂದು ಶಬ್ದವೂ ಸಹ ಮಧುರತೆ ಇಲ್ಲದೆ ಇರಬಾರದು. ಮುಖದಲ್ಲಿ ಆತ್ಮೀಯತೆ ಇರಲಿ, ಬಾಯಲ್ಲಿ ಮಧುರತೆ ಇರಲಿ ಮತ್ತು ಮನಸ್ಸು ಬುದ್ಧಿಯಲ್ಲಿ ಸದಾ ಶುಭ ಭಾವನೆ, ದಯಾಹೃದಯಿಯ ಭಾವನೆ, ದಾತಾತನದ ಭಾವನೆ ಇರಲಿ. ಪ್ರತಿ ಹೆಜ್ಜೆಯಲ್ಲಿ ಫಾಲೋ ಫಾದರ್ ಬ್ರಹ್ಮ ಬಾಬರವರನ್ನು ಅನುಸರಿಸುತ್ತಿರಬೇಕು. ಇದೇ ಪಾಲನೆಯ ರಿಟರ್ನ್ ಕೊಡಬೇಕು. ಓಂ ಶಾಂತಿ.